ಕದಂಬ ಮೀಡಿಯಾದಿಂದ. ಹೇಳೋಣ. ಅದೇ ಸರ್, ಮಂಗಳೂರು ಕಂಬಳದಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೀತಲ್ಲ, ಈ ಬೆಳವಣಿಗೆ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಕಂಬಳಗಳಲ್ಲಿ ಇಂಥ ಕೆಲವು ಸಲ ಚರ್ಚೆಗಳು ಇದು ಬರುದು ಸಾಮಾನ್ಯ. ಓಕೆ. ಬೇರೆ ಬೇರೆ ಕಂಬಳದಲ್ಲಿ ಕೂಡ ಚರ್ಚೆಗಳು ಸಾಮಾನ್ಯವಾಗಿ ಬರ್ತಾ ಇತ್ತು. ಕೆಲವು ಸಲ ಕಂಬಳ 1 ಗಂಟೆ 2 ಗಂಟೆ ನಿಂತದ್ದು ಕೂಡ ಇದೆ. ಓಕೆ. ಕಂಬಳದಲ್ಲಿ ಇರುವಂತಹ ವಿಚಾರಗಳನ್ನ ಈಗ ಈ ಮಾಧ್ಯಮದ ಮುಖಾಂತರ ಕೆಲವು ವಾಟ್ಸಾಪ್ ಗಳಲ್ಲಿ ಇದರಲ್ಲೆಲ್ಲ ತುಂಬಾ ಬರುದನ್ನು ಸ್ವಲ್ಪವನ್ನು ನಾನು ನೋಡಿದ್ದೀನಿ. ಕೆಲವು ಕಡೆ ಅದರ ಬಗ್ಗೆ ನನ್ನ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಹೌದು. ಕಂಬಳ ಕ್ಷೇತ್ರದಲ್ಲಿ ನಾನು ನನ್ನ ಜೀವನದಲ್ಲಿ ನನ್ನ ಕಂಬಳ ಅಂತ ಹೇಳಿದ್ರೆ ನನಗೆ 6 ವರ್ಷದ ಬಾಲಕ ನಿರ್ವಾಹಕದಿಂದ ನನಗೆ ಕಂಬಳ ಅಂದ್ರೆ ಖುಷಿ ಕೊಟ್ಟಿದೆ. ಓಕೆ. ನಮ್ಮ ಮನೆಯ ಕಂಬಳದಲ್ಲಿ ಇರ್ಬೋದು, ಎತ್ತುಗಳನ್ನು ಇರ್ಬೋದು, ಕೋಣಗಳನ್ನ ಓಡಿಸ್ತಾ. ಬಟ್ ನಾನು ಕಂಬಳದಲ್ಲಿ ಇರ್ಬೇಕಿದೆ, ಕಂಬಳ ನನಗೆ ಖುಷಿ ಕೊಟ್ಟಿದೆ. ಅದಕ್ಕೆ ಕಂಬಳಕ್ಕೆ ಏನಾದ್ರೂ ಸಲ್ಲಿಸ್ಬೇಕು, ಸೇವೆ ಸಲ್ಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸರಿಸುಮಾರು ಎಲ್ಲ ಓಟಗಾರರನ್ನೊಂದು ಒಗ್ಗೂಡಿಸಿ 96ನೇ ಇಸ್ವಿಯಲ್ಲಿ ನಾವು ಓಟಗಾರ ಒಕ್ಕೂಟ ಅಂತ ಮಾಡಿದ್ವಿ. ಒಂದು 10 ಜನ ಓಟಗಾರರಿಗೆ ಗೌರವ ಸಿಗ್ಬೇಕು ಅಂತ ಹೇಳಿ ಇದರ ಮೂಡೂರು ಪಡೂರು ಕಂಬಳದಲ್ಲಿ ಸನ್ಮಾನವನ್ನು ಕೂಡ ಮಾಡಿದ್ವಿ. ಓಟಗಾರರಿಗೆ ಒಂದು ಪ್ರಶಸ್ತಿಯನ್ನ ಸಿಗುವಂತಾಗ್ಬೇಕು ಅಂತ 2007ರಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಕೂಡ ಕೊಟ್ಟಿದ್ವಿ. ಇದೆಲ್ಲ ಮನವಿ ಕಾಪಿ ಇದೆ ಬೇಕಾದ್ರೆ. 10 ವರ್ಷ ಓಟಗಾರರಿಗೆ ಇನ್ಸೂರೆನ್ಸ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಅದರ ಜೊತೆ ಒಬ್ಬ ತೀರ್ಪುಗಾರನಿಲ್ಲದೆ ಕಂಬಳ ನಿಲ್ತದೆ ಅನ್ನುವಂತ ಹೊತ್ತಿನಲ್ಲಿ ಬಾರಾಡಿ ಬೀಡು ಕಂಬಳದಲ್ಲಿ ನಾನು ಮೈಕ್ ಹಿಡಿದು ತೀರ್ಪುಗಾರನಾಗಿ ಕೂಡ ಸೇವೆ ಸಲ್ಲಿಸಿದ್ದೀನಿ. ಯಾವುದೇ ಕಂಬಳ ಇದ್ರೂ ಕೂಡ ಅದರಲ್ಲಿ ತೀರ್ಪುಗಾರರಾಗಿ ಸೇವೆ ಸಲ್ಲಿಸುವಂತ ಗುಣ ನಮ್ದು. ಒಂದು 92ನೇ ಇಸ್ವಿಯಲ್ಲಿ ಒಂದು ಉಪ್ಪಿನಂಗಡಿ ಕಂಬಳದಲ್ಲಿ ಇನ್ಸಿಡೆಂಟ್ ನಡೆಯಿತು. ಇನ್ಸಿಡೆಂಟ್ ನಡೆದಾಗ ಆ ದಿನ ನಾನು ಕೂಡ ಓಟಗಾರನಾಗಿದ್ದೆ. ಅದು ಕೂಡ ಕರೆಯಲ್ಲಿ ಓಡದ ನೇಗಿಲು ಹಿಡ್ಕೊಂಡು ನಿಂತಿದ್ದೆ. ಆ ಇನ್ಸಿಡೆಂಟ್ ನಲ್ಲೂ ಕೂಡ ಭಾಸ್ಕರ್ ಕೋಟೆ ಅಂದ್ರಿದ್ದು ಮುಖ್ಯವಾಗಿ ಅವತ್ತು ತೀರ್ಮಾನ ಮಾಡಿದ್ರು. ಭಾಸ್ಕರ್ ಕೋಟೆ ಅಂದ್ರ ಜೊತೆ ನಿಂತು ಪೇಜಾವರ ಭಾಸ್ಕರ, ಶಿವರ್ಮ ಬುಡ್ನಾಳು, ಎಲಿಕ ಜಯರಾಜರು, ಈಗ ಸಂಕಪ್ಪಣ್ಣ ಅಂತ ಒಬ್ಬ ಇದ್ದಾರೆ ಬರೆಯೋರು, ಅವರು ಕೂಡ ಇದ್ರು. ಆವಾಗಲೂ ಕೂಡ ಕಡಂಬರ ಪರವಾಗಿ ನಿಂತು ಅವರ ಬಗ್ಗೆ ನಾನು ಸದಾಶಿವಣ್ಣನ ಹತ್ರ ರಿಕ್ವೆಸ್ಟ್ ಕೂಡ ಮಾಡಿದ್ದೆ. ನಾವೆಲ್ಲ ಒಳ್ಳೆಯ ಒಂದು ಮನೆತನದ ಕೋಣದ ಯಜಮಾನರು ತಾವು ಅಂತ ಹೇಳಿದಾಗ ಸಂತೋಷ ಬಾಲಕರು ಹೇಳಿದ್ರು ಕೇಳುವಂತ ಒಬ್ಬ ಸಾಧಕ ಇರುವುದು ಸದಾಶಿವ ಸಾಲೆ ಅಂತ. ಅವರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ ಇದೆ. ಅವರು ನೀವು ಹೇಳಿದ್ರಂತ ಯಾರು ಹೇಳಿದ್ರು ಒಪ್ಕೊಳ್ತೀನಿ. ಅಂದು ನಾನು ಖುಷಿಗಾಗಿ ಕೋಣ ಓಡಿಸಿದ್ರು ಬಿಟ್ಟೆ ಬಹುಮಾನಕ್ಕಾಗಿ ಅಲ್ಲ ಅಂತ ಹೇಳಿದ ಆ ದಿನದ ಮಾತುಗಳು ಕೂಡ ನೆನಪು ಮಾಡ್ತೇನೆ. ಆ ನಂತರ ಇವರು 94 25ನೇ ವರ್ಷದ ಬಜಗೋಳಿ ಕಂಬಳದಲ್ಲಿ ಕೂಡ ಆ ಒಂದು ವರ್ಷ 92ನೇ ಇನ್ಸಿಡೆಂಟ್ ನಡೆದ್ಮೇಲೆ ಇವ್ರು ಕಂಬಳಕ್ಕೆ ಬರ್ಲಿಲ್ಲ. ಒಂದು ವರ್ಷ ಗುಣಪಾಲ್ ಕಡಂಬರು ಕಂಬಳಕ್ಕೆ ಬರ್ಲೇ ಇಲ್ಲ. ಆದ್ರೂ ಕೂಡ ಅವರ ಮನೆಗೆ ಹೋಗಿ ಏನ್ ಬೇಕು ಅದಕ್ಕೆ ವ್ಯವಸ್ಥೆಗಳನ್ನ ಅವರಿಗೆ ಮಾಹಿತಿಯನ್ನ ಹೇಳಿ ಕಾರ್ಕಳದಲ್ಲಿ ಪಂಚಾಯತ್ಗೆ ನಡೆಸಿ 95ನೇ 25ನೇ ವರ್ಷದ ಕಂಬಳದಲ್ಲಿ ಭಾಗವಹಿಸಂತೆ ಮಾಡುವರಲ್ಲಿ ಕೂಡ ನನ್ನ ಶ್ರಮ ಕೂಡ ಅದರಲ್ಲಿ ಇದೆ. ಯಾವತ್ತೂ ಕೂಡ ನಾನು ಅವರ ಹೆಸರನ್ನು ಹೇಳಿ ಅಥವಾ ಅವರಿಗೆ ಏನಾದ್ರು ಮಾತಾಡಿದ್ದಿಲ್ಲ. ಆದ್ರೆ ಅವ್ರು ನನ್ನ ಹೆಸರನ್ನ ಉಲ್ಲೇಖ ಮಾಡಿರುವುದು ಯಾಕೆ ಅಂತ ಗೊತ್ತಿಲ್ಲ. ಅವರ ಪ್ರಾಯಕ್ಕಾಗಿ ಅವರಿಗೆ ಗೌರವ ಕೊಡ್ತಾ ಇದ್ವಿ. ನಾನು ಯಾವತ್ತೂ ಕೂಡ ಅವರು ನನ್ನ ಹತ್ರ ಮೈಕ್ ಇರುವಾಗ ಕೇಳಿದಾಗ ನಾನು ಮೈಕ್ ಕೊಡದೆ ನಾನು ಕೊಡುವುದಿಲ್ಲ ಅಂತ ಹೇಳಿದ ಮಾತೇ ಇಲ್ಲ. ಬೇರೊಬ್ಬರು ಮಾಡಿದಂತ ತಪ್ಪುಗಳಿಗೆ ನಾನು ಹೊಣೆಗಾರನಾಗುದಿಲ್ಲ. ನಾನು ಒಬ್ಬ ಗೌರವಾನ್ವಿತನಾಗಿ ನಾನು ಈಗ ನನ್ನ ಅಭಿಮಾನಿಗಳು ಕೂಡ ತುಂಬಾ ಜನ ಇದ್ದಾರೆ. ಕೋಣಗಳ ಯಜಮಾನರು ಇರ್ಬೋದು, ಓಟಗಾರ ಇರ್ಬೋದು, ಎಲ್ಲರಿಗೂ ಕೂಡ ನನ್ನ ಒಂದು ಮಾಹಿತಿಯನ್ನ ಕೊಡುತ್ತಾ ನಾನು ಸಂತೋಷದಿಂದ ಕಂಬಳದಲ್ಲಿ ಪಾಲ್ಗೊಳ್ತಿರುವವನು. 2015-16ನೇ ಇಸ್ವಿಯಲ್ಲಿ ಮೂಡುಬಿದ್ರೆಯಲ್ಲಿ ನಡೆದ ಜಿಲ್ಲಾ ಸಮಿತಿಯ ಸಭೆಯಲ್ಲಿ ಯಾರೂ ಕೂಡ ಒಂದು ಸಮಿತಿಯ ಸದಸ್ಯರಾಗಲು ಅಥವಾ ಸಮಿತಿಯ ಕಾರ್ಯದರ್ಶಿ ಆಗಲು ಒಪ್ಪದೇ ಇದ್ದ ಕಾರಣ ಎಲ್ಲರೂ ಪುಸ್ತಕ ಬಿಸಾಡಿ ಹೋದ್ರು. ಆ ಬಿಸಾಡಿದ ಪುಸ್ತಕದ ಎತ್ತಿಕೊಂಡು ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು ನಾನು. ಕಂಬಳ ಆಗುದಿಲ್ಲ ಅನ್ನುವಂತ 15-16ನೇ ಇಸ್ವಿಯಲ್ಲಿ ಯಾರೂ ಕೂಡ ಅದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ಹೈಕೋರ್ಟ್ ನಲ್ಲಿರುವಂತ ಕೇಸನ್ನ ಸಮೇತ ನಮ್ಮ ಪರವಾಗಿ ನಾವೇನು ಆರ್ಗ್ಯುಮೆಂಟ್ ಮಾಡಿದ್ವು, ಆ ಕೇಸನ್ನು ಕೂಡ ವಿಡ್ರಾಲ್ ಮಾಡಿ ಆಗಿತ್ತು. ಪಶುಸಂಗೋಪನಾ ಇಲಾಖೆ ಮುಖಾಂತರ ಹೋಗಿ ಕಂಬಳವನ್ನ ಮಾಡುವಲ್ಲಿ ಆ ವರ್ಷ ಮಾಡುವಲ್ಲಿ ಯಶಸ್ವಿ ಆದ್ವು. 16-17ನೇ ಇಸ್ವಿ ಬರುವಾಗ ಕಂಬಳ 1 ವರ್ಷ ಆಗ್ಲೇ ಇಲ್ಲ. ಆದ್ರೂ ನಮ್ಮ ಹೋರಾಟವನ್ನ ಬಿಡ್ಲಿಲ್ಲ. ಕಂಬಳಕ್ಕೊಂದು ಅಧ್ಯಯನ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಬೆಳಗಾಂ ಅಧಿವೇಶನಕ್ಕೆ ಬಾರ್ಕೂರು ಶಾಂತರಾಮ್ ಶೆಟ್ರು, ಕೊಳಚುರ್ಕೊಂಡಿಟ್ಟು ಸುಕುಮಾರ್ ಶೆಟ್ರು, ನವೀನ್ ಚಂದ್ರ ಆಳ್ವರು ಇವರೆಲ್ಲ ಜೊತೆಯಾಗಿದ್ದು ನಿಂತು ಆ ದಿನ ನಮ್ಮ ಜೊತೆಯಾಗಿದ್ದಂತ ತುಂಬ 9 ಜನರ ಒಂದು ತಂಡ ಇತ್ತು, ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ನಮ್ಗೆ ಮಾರ್ಗದರ್ಶನ ಕೊಟ್ಟದ್ದು ಸುಕುಮಾರ್ ಶೆಟ್ರು ಮತ್ತು ಭಾಸ್ಕರ್ ಕೋಟೆ ಅಂತ ಅವರು. ಸುಕುಮಾರ್ ಶೆಟ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀವು ಕಂಬಳವನ್ನು ಉಳಿಸ್ಲಿಕ್ಕೆ ನಿಮ್ಮಿಂದ ಎಷ್ಟು ಸಾಧ್ಯವಷ್ಟು ಪ್ರಯತ್ನ ಮಾಡಿ ಅನ್ನುವಂತ ಒಂದು ಮಾತನ್ನ ಹೇಳಿ ಆ ಕೆಲಸವನ್ನ ನಾವು ಮಾಡಿ 16-17 1 ವರ್ಷ ಕಂಬಳ ಆಗ್ಲಿಲ್ಲ.
ಆದ್ರೆ 17-18 ನಂತರ ನಿರಂತರವಾಗಿ ಕಂಬಳ ನಡೀತಾ ಬಂತು. 18-19ನೇ ಇಸ್ವಿಯಲ್ಲಿ ಆಯ್ಕಳ ಕಂಬಳದಲ್ಲಿ ಒಬ್ಬ ಉತ್ತಮ ಓಟಗಾರನ ಸಾಧನೆಯನ್ನ ಗಮನಿಸಿ ಮಿಜಾರ ಶತ್ರು ಶ್ರೀನಿವಾಸ ಗೌಡನ ಹೆಸರು ಉಲ್ಲೇಖಿಸಿ ಒಬ್ಬ ಉಸೇನ್ ಬೋಲ್ಟ್ಗೆ ಹೋಲಿಸಿ ಆರ್ಟಿಕಲ್ ಬರ್ದವನೇ ನಾನು. ಯಾವುದೇ ಒಬ್ಬ ಓಟಗಾರನಿಗೆ ಗೌರವ ಸಿಕ್ಕಿದ ಸಂತೋಷ ಪಡುವವನು ನಾನು. ಪ್ರತಿಯೊಬ್ಬ ಓಟಗಾರನ ಪರವಾಗಿ ನಿಂತು ಮೊನ್ನೆ ಸ್ವರೂಪ್ ನಮ್ಮ ಮಾಸ್ತಿಕಟ್ಟೆ ಅವನು ದಾಖಲೆ ಮಾಡಿದಾಗೆಲ್ಲ ಖುಷಿ ಪಟ್ಟವನು ನಾನು. ಅಂತದ್ರಲ್ಲಿ ಅವರು ಯಾಕೆ ಆ ರೀತಿ ಹೇಳಿದ್ರು ಅನ್ನುವುದನ್ನು ಸ್ವಲ್ಪ ನನ್ಗೆ ತುಂಬಾ ಬೇಸರ ಇದೆ. ಅಂತ ವ್ಯಕ್ತಿ 80 ವರ್ಷದ ಈ ಪ್ರಾಯದಲ್ಲಿ ಕೂಡ ಯಾರು ತಪ್ಪು ಮಾಡಿದ್ರೆ ಅವ್ರ ಹೆಸರು ಹೇಳಿ ಅವರವರದು ಕೆಲಸ. ತಪ್ಪು ಮಾಡದೇ ಇರುವವರನ್ನ ಒಂದು ಮಾತು ಕೂಡ ಕೇಳಲಿಲ್ಲ. ಅಥವಾ ನಾನು ಅವರಿಗೆ ಅವ್ರು ಎಲ್ಲಿ ಹೇಳ್ತಾರೆ ಇದಕ್ಕೆ ಪ್ರಮಾಣಕ್ಕೆ ಬೇಕಾದ್ರೆ ಕಾನತ್ತೂರಿಗೆ ಬೇಕಾದ್ರೆ ಕಾನತ್ತೂರು ಬರ್ತೇನೆ, ಅಂಡಾರು ಕೊಡಮಂತ ದೈವವನ್ನು ನಂಬುದಾದ್ರೆ ಅಲ್ಲಿಗೂ ಬರ್ಲಿಕ್ಕೆ ರೆಡಿ ಇದ್ದೇನೆ. ಅವನು ಬಂದು ಎದುರು ಬಂದು ಮಾತನಾಡ್ಲಿ ಅಂತ ಇದು ನಾನು ಮಾಡಿದ್ದು. ನಾನು ಇಷ್ಟ ತನಕ ಯಾರಿಗೂ ಹೇಳಲಿ, ಹೀಗೆ ಮಾತನಾಡುವಾಗ ಹೇಳಿರ್ಬೋದು, ಬಿಟ್ರೆ ನಾನು ಯಾವತ್ತೂ ಹೇಳಲಿಲ್ಲ. ನಾನು 50 ವರ್ಷ ಸರ್ವಿಸ್ ಮಾಡಿದ್ದವರಿದ್ರು ಕೂಡ ನಾನು 50 ವರ್ಷ ಕಂಬಳವನ್ನ ನೋಡಿದವನು ನಾನು. 70ನೇ ಇಸ್ವಿಯಿಂದ ಇಂದಿನ ತನಕ ಕೂಡ ಕಂಬಳವನ್ನ ನೋಡಿ ಬೆಳೆದವನು ನಾನು. ಈ ನಿಟ್ಟಿನಲ್ಲಿ ಅವರು ಆ ರೀತಿ ಹೇಳಿದ್ರು ಅಂತೇಳಿ ನಾನು ಅವರ ಬಗ್ಗೆ ಅಭಿಮಾನ ಇಲ್ಲ ಅದಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅವರೊಂದು ಸ್ಪಷ್ಟೀಕರಣವನ್ನು ಕೊಡ್ಬೇಕು. ಅವರ ಆ ಪ್ರಾಯಕ್ಕೆ ನಾವು ಗೌರವ ಖಂಡಿತ ಕೊಡುವ. 80 ವರ್ಷದ 78 ವರ್ಷದವರಿಗೆ ಸ್ವಲ್ಪ ಮಾತನಾಡುವಾಗ ಗೊಂದಲ ಆಗುತ್ತೆ, ನೆನಪು ಶಕ್ತಿ ಕಡಿಮೆ ಆಗುತ್ತೆ. ನನಗೂ ಆಗ್ಬೋದು ಇನ್ನು ಮುಂದೆ ಬಂದಾಗ, ಅಲ್ವಾ? ಆದ್ರಿಂದ ಮಿಜಾರ್ ಗುತ್ತು ಆನಂದ ಆಳುವವರು 10 ವರ್ಷ ದಶಮಾನೋತ್ಸವದ ಕಂಬಳ ಮಾಡಿದ್ದಾರೆ ಮೂಡುಬಿದ್ರೆ ಮಿಜಾರ್ನಲ್ಲಿ. ಅದರಲ್ಲಿ ಕೋಣ ಓಡಿಸಿ 8 ಸಲ ಬಹುಮಾನ ಪಡೆದಿದ್ದೇನೆ. ಅದರಲ್ಲಿ 10 ವರ್ಷನೂ ಅವ್ರು ಬರ್ಲಿಲ್ಲ. ಯಾವ್ದು ಅವರವರ ಭಿನ್ನಾಭಿಪ್ರಾಯ ಇರ್ಬೋದು. ಈ ಗುಣಪಾಲ ಕಡಂಬರ ಅಲ್ಲಿಗೆ ಬರ್ಲಿಲ್ಲ. 92ನೇ ಇಸ್ವಿಯಿಂದ 2017ರ ತನಕ ಉಪ್ಪಿನಂಗಡಿ ಕಂಬಳಕ್ಕೆ ಇವರು ಬರ್ಲೇ ಇಲ್ಲ. 25 ವರ್ಷ ಉಮೇಶ್ ಶೆಣೈ ಅವರು, ದಿವಾಕರ್ ರೈ, ಗೋಪಾಲ್ ಗೌಡ ಅವರು ಇದ್ದುಕೊಂಡು ಕಂಬಳವನ್ನು ಮಾಡಿದ್ದಾರೆ. ನಾಳೆ ನಾನು ಹೋಗದೇ ಇದ್ರು ಕೂಡ ಕಂಬಳ ಆಗುತ್ತೆ, ಗುಣಪಾಲ ಕಡಂಬರ ಬರದೇ ಇದ್ರು ಕೂಡ ಕಂಬಳ ಆಗುತ್ತೆ. ಆದ್ರೆ ಒಂದು ವ್ಯಕ್ತಿಯ ಬಗ್ಗೆ ಅವರ ಹೆಸರು ಹೇಳಿ ನನ್ನನ್ನು ಅವಮಾನಿಸಿದಷ್ಟು ಈಗ ಮೀಡಿಯಾದಲ್ಲಿ ತುಂಬಾ ಅವಮಾನಗಳು ಬರ್ತಾ ಇದೆ. ಆದ್ರೆ ಎಲ್ಲವನ್ನ ಸಹಿಸ್ಕೊಂಡಿದೀವಿ. ಯಾಕೆ ಹೇಳಿ, ಕಂಬಳದ ನಮ್ಮಿಂದ ಕಂಬಳಕ್ಕೆ ತೊಂದರೆ ಆಗ್ಬಾರ್ದು ಅಂತ. ಅವರ ಬಗ್ಗೆ ಹೇಳುದಾದ್ರೆ ಬೇಕಾದಷ್ಟು ಎಷ್ಟು ಬೇಕಾದ್ರೆ ಹೇಳಬಹುದು. ಆದ್ರೆ ಆ ಹೇಳುವುದರ ಜೊತೆ ಅದನ್ನು ಉಳಿಸ್ಕೊಳ್ಳೋದು ಕೂಡ ಅವರ ಧರ್ಮ ಆಗಿರ್ತದೆ. ಜಿಲ್ಲಾ ಸಮಿತಿಯಿಂದ ನಾವು 2015, 16, 16, 17ರಲ್ಲಿ ವರದಿಯನ್ನು ಕೂಡ ನಾನು ಮಂಡಿಸಿದ್ದೇನೆ. ಆ ದಿವಸ ನಮ್ಗೆ ಅಶೋಕ್ ರೈ ಅವರು, ನಮ್ಮ ಉಪ್ಪಿನಂಗಡಿ ಕಂಬಳದ ಅಧ್ಯಕ್ಷರಾದ ಅಶೋಕ್ ರೈ ಅವರು ಕೂಡ ನಮ್ ಜೊತೆ ಇದ್ರು. ಬಾರ್ಕೂರು ಶಾಂತರಾಮ್ ಶೆಟ್ರು ಯಾರು ವಹಿಸ್ಕೊಳ್ಳಲಾಗದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಕಂಬಳವನ್ನು ಉಳಿಸಿಕೊಟ್ಟವರು. ಸುಕುಮಾರ್ ಶೆಟ್ಟಿ ಅವರು, ಮಾಳಾ ಶೇಖರ್ ಶೆಟ್ಟಿ ಅವರು, ಬೋಳದಗುತ್ತು ಜಗದೀಶ್ ಶೆಟ್ಟಿ ಅವರು, ಮುನಿಪಡಿವಾಲ್ ಹರ್ಷವರ್ಧನ್ ರವರು, ನಮ್ಮ ಒಕ್ಕಾಡಿಗೋಳಿ ರಶ್ಮಿತ್ ರವರು ಎಲ್ಲರೂ ಕೂಡ ನಮ್ ಜೊತೆ ಬಂದಿದ್ರು. ನವೀನ್ ಚಂದ್ರ ಆಳ್ವ ಮತ್ತು ಸುಕುಮಾರ್ ಶೆಟ್ರು ಪ್ರಾರಂಭದಿಂದ ಆ ವಿಧೇಯಕ ಮಂಡನೆ ಆಗುವ ತನಕ ಕೂಡ ಜೊತೆಯಾಗಿ ಕೆಲಸ ಮಾಡಿದವರು. ಈಗ ದೇವಿಪ್ರಸಾದ್ ಶೆಟ್ಟಿ ಅವರು ಸಮೇತ ಆ ದಿವಸ ಅವರು ಉಪಾಧ್ಯಕ್ಷರಾಗಿದ್ದರು. ನಮ್ಮ ಕಂಬಳ ನಿಂತ ಸಂದರ್ಭದಲ್ಲಿ ಕೂಡ ಆಗಿನ ಗೃಹ ಸಚಿವರಾದ ಪರಮೇಶ್ವರ್ ಅವರ ಹತ್ರ ಮಾತಾಡಿ ಆ ವರ್ಷದ ಕಂಬಳವನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ವಿ. ನಾವೆಲ್ಲ ಸೇರಿ ಕಂಬಳವನ್ನ ಉಳಿಸ್ಬೇಕೇ ಹೊರತು ಈ ರೀತಿಯ ಕೆಸರದೆ ಚಾಟ ನನಗೆ ಆಗ್ಲಿ ಇನ್ನೊಬ್ಬರಿಗೆ ಆಗ್ಲಿ ನೋವು ಕೊಡುವುದಷ್ಟು ಒಳ್ಳೇದಲ್ಲ. ಕಂಬಳದಿಂದ ಸಂತೋಷ ಹೊಡೆದು ತುಂಬಾ ಕೋಣಗಳ ಯಜಮಾನರಿದ್ದಾರೆ. ಬೇಕಾದಷ್ಟು ಯಜಮಾನರನ್ನ ಅವರ ಆ ಸಾಕಾಣಿಕೆಯ ಕೋಣದ ಹಿಡಿದು ಬಹುಮಾನ ಪಡೆಯುವವರಿಗೆ ಕೂಡ ಅವರೆಲ್ಲ ವಿಚಾರಗಳನ್ನ ನನ್ನ ತಿಳಿದ ಮಟ್ಟಿಗೆ ನಾನು ವಿವರವಾಗಿ ಹೇಳ್ತೇನೆ. ಇದು ಬಿಟ್ರೆ ನನ್ನ ಸಾಧನೆ ಬಗ್ಗೆ ನಾನು ಹೇಳಿಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ನಾನು 21 ವರ್ಷ ಕೋಣ ಓಡಿಸಿ ಆ ದಿನಗಳಲ್ಲಿ ಕೂಡ ವರ್ಷಕ್ಕೆ 4ರಿಂದ 5 ಬಹುಮಾನ ಪಡ್ಕೊಳ್ತಾ ಇದ್ದೆ. 7-8 ಕಂಬಳ ಆಗ್ತಾ ಇತ್ತು. ಎಲ್ಲ ಕೋಣಗಳು ಪೈಯಟ್ಟು ಸದಾಶಿವ ಸಾಂಡ್ಯಾರ್ನ ಕೋಣ ಓಡಿಸಿದ್ದೇನೆ, ಕಾಡಬೆಟ್ಟು ನಾಲ್ಕಲ ಕೋಣ ಓಡಿಸಿದ್ದೇನೆ, ಮುಡಾರ್ ಸಾಂತಾಜಿ ಓಡಿಸಿದ್ದೇನೆ, ಪೆರಂಗಾಲ್ನವರು ಓಡಿಸಿದ್ದೇನೆ, ಕೊಂಬರಬೈಲು ಓಡಿಸಿದ್ದೇನೆ, ತುಂಬಾ ಕೋಣ ಓಡಿಸಿ. ಅದ್ರ ಖುಷಿ ಸಿಕ್ಕಿದೆ ನಂಗೆ. ಅದನ್ನು ಬಿಟ್ಟು ನನ್ನ ಪ್ರತಿಸ್ಪರ್ಧಿ ಒಬ್ಬ ಇದ್ದಾನೆ, ನಾನು ಬೆಳೆಯುದ್ರೆ ಈ ರೀತಿಯ ಬೆಳವಣಿಗೆಯನ್ನು ಸಹಿಸಲಾಗದೆ ಯಾರು ಹೇಳಿದ್ರು ಗೊತ್ತಿಲ್ಲ. ಅಥವಾ ನನ್ನಿಂದ ಕಂಬಳಕ್ಕೆ ಏನಾದ್ರೂ ತೊಂದರೆ ಆಗಿದ್ರೆ ಅದನ್ನ ನೇರವಾಗಿ ನನ್ನ ಹತ್ರ ಬಂದು ಮಾತಾಡಿ ಕೇಳಬಹುದಿತ್ತು. ಅದು ಅಲ್ಲದೆ ಮೀಡಿಯಾದಲ್ಲಿ ಹೇಳುವ ಬದಲು ನಾನು ಕೂಡ ಈಗೇನು ಹೇಳಿದ್ರು ಹೇಳಿದಕ್ಕೆ ಮಾತ್ರ ಉತ್ತರ ಕೊಡುದು ಬಿಟ್ರೆ ಬೇರೆ ಹೇಳುವ ತುಂಬಾ ವಿಚಾರಗಳಿದೆ. ನಮಗೆ ಪೇಟಾದವರಿಂದ ತೊಂದರೆ ಆದಷ್ಟು ನಮ್ಮವರಿಂದಲೂ ಕೆಲವು ಕಡೆ ತೊಂದರೆ ಆಗಿದೆ. ಯಾರಿಂದ ಅಂತ ಬೇಕಾದ್ರೆ ಹೇಳಬಹುದು. ನಮ್ಮವರಿಂದಲೂ ತುಂಬಾ ಕೇಳುಕೊಳ್ಳಾಗಿದೆ. ಇಲ್ಲಿಂದ ಫೋಟೋಗಳನ್ನು ತೆಗೆದು ಕಳಿಸುವುದಾಗ್ಲಿ, ಇಲ್ಲಿಂದ ಬೇರೆ ಬೇರೆ ಆಂಗ್ಲ್ ಅಲ್ಲಿ ಫೋಟೋಗಳು ಸಿಗುವಾಗ ಗೊತ್ತಾಗ್ತದೆ ಯಾವ ರೀತಿಯಿಂದ ತೆಗೆದಿದ್ದಾರೆ ಅಂತ ಹೇಳಿ. ಪೇಟದವರೇ ನಾವು ಜೊತೆ ಇದ್ದೇವೆ ಅಂತ ಹೇಳಿದವರು ಇದ್ದಾರೆ. ಕಂಬಳನೆ ಆಗುದಿಲ್ಲ ಅಂತ ಕೆಲವು ಸಲ ನಮ್ಮ ಹೇಳಿದವರು ಇದ್ದಾರೆ. ಕಂಬಳ ಇನ್ನು ಆಗುದಿಲ್ಲ, ಇದೊಂದಾದ್ರೆ ಮಾತ್ರ ಸಾಧ್ಯ, ಇನ್ನು ಆಗುದಿಲ್ಲ ಅಂತ ಹೇಳಿದ್ದಾರೆ. ಯಾವ ಸಮಿತಿಯವರು ಪ್ರಯತ್ನ ಮಾಡ್ಲಿಲ್ಲ ಅಂತ ಹೇಳಿದ್ದಾರೆ. ಸಮಿತಿ ನನ್ನ ಬಗ್ಗೆ ದ್ವೇಷ ಇದ್ರೆ ನಾನು ಮಾಡ್ಲಿಲ್ಲ ಅಂತ ಹೇಳಿದ್ರು ಬೇಜಾರಿಲ್ಲ. ಆದ್ರೆ ಸಮಿತಿಯವರು ಕಷ್ಟಪಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ
ಕೇಸ್ ದಾಖಲಾಗಬೇಕಾದ್ರೆ ಆ ದಿನ ಒಂದು 15 ಲಕ್ಷ ರೂಪಾಯಿ ಬೇಕಾಗಬಹುದು ಅನ್ನುವಾಗ ಕಾರ್ಕಳ ಜೀವನದಾಸ್ ಅಡ್ಡಿ ಅಂತ ಅವರು ಹೇಳಿ, ದುಡ್ಡು ಬೇಕಾದ್ರೆ ನಾನು ಸ್ವಲ್ಪ ಕೊಡ್ತೇನೆ, 10 ಲಕ್ಷ ತನಕ ನಾನು ಕೊಡ್ತೇನೆ, ನೀವು ಕಂಬಳವನ್ನು ಉಳಿಸಿ ಅಂತ ಹೇಳಿದವರು ಜೀವನದಾಸ್ ಅಡ್ಡಿ ಅಂತ ಯಾರವರು. ಪ್ರತಿ ಹಂತದಲ್ಲಿ ಹತ್ತೂರು ಗುಂಡ್ಯಡ್ಕ ಶ್ರೀನಿವಾಸ್ ಕಾಮತ್ ಇದ್ದಾರೆ, ನಂದಳಿಕೆ ಶ್ರೀಕಾಂತ್ ಭಟ್ರು ಇದ್ದಾರೆ, ಕರಿಂಜಯ ವಿಶ್ವನಾಥ್ ಶೆಟ್ಟಿ ಅವಾಗ ಇದ್ದವರು ಅವರು ಹೇಳಿದ್ರು, ಪದವು ಕರ್ನಾಟಕದವರಿದ್ರು, ಪ್ರತಿ ಮಾಳ ಆನಂದ ನಿಲಯದವರಿದ್ರು, ಬೋಳದ ಗುತ್ತು ಜಗದೀಶ್ ಶೆಟ್ಟಿ ಅವರಿದ್ರು. ಪ್ರತಿ ಒಬ್ರು ಕೂಡ ನಮ್ಮಿಂದ ಏನ್ ಬೇಕು ಕೊಡ್ತೀವಿ, ಕಂಬಳ ಉಳಿಸ್ಕೊಳ್ಳುವ ಅಂತ ಹೋರಾಟ ಮಾಡಿದ ಇಷ್ಟೆಲ್ಲ ಜನರಿದ್ದಾರೆ. ಇವರೆಲ್ಲರಿಗೂ ಕೂಡ ನಾವ್ ಏನ್ ಕೊಡ್ಬೋದು, ಇದೊಂದು ಸಂತೋಷ ಕೊಡ್ಬೋದು. ಯಾರು ಕೂಡ ಇದರಿಂದ ಒಂದು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಯಾರು ಬರ್ದಿಲ್ಲ. ಇದು ಖರ್ಚಿನ ವಿಷಯ, ಇದು ಪ್ರೀತಿಯ ವಿಷಯ, ಈ ಸಹೋದರತೆಯ ವಿಷಯ. ಕಂಬಳ ಅಂತ ಹೇಳಿದ್ರೆ ನನ್ನಿಂದ ಕಂಬಳ ಅಲ್ಲ, ಕಂಬಳದಿಂದ ನಾನು, ಕಂಬಳದಿಂದ ನನ್ಗೆ ಖುಷಿ ಸಿಕ್ಕಿದೆ ಬಿಟ್ಟು ನನ್ನಿಂದಲೇ ನಾನೇ ಕಂಬಳಕ್ಕೆ ಖುಷಿ ಕೊಟ್ಟೆ, ಎಲ್ಲವನ್ನ ತಯಾರು ಮಾಡಿದ್ದು ನಾನಂತ ಹೇಳಿದ್ರೆ ಅದು ಅಹಂಕಾರ ಆಗುತ್ತೆ. ನಾನು ಮಾಡಿದ್ದನ್ನ ಸಂತೋಷ ಪಟ್ಟಿದ್ದೇನೆ ಅಂತ ಹೇಳಿದ್ರೆ ಸ್ವಾಭಿಮಾನ ಆಗುತ್ತೆ. ಇನ್ನೊಬ್ಬರನ್ನ ಕೀಳಾಗಿ ಮಾತಾಡೋದ್ರಲ್ಲಿ ಇನ್ನೊಬ್ಬರು ಅವನು ಮಾಡಿದ ಇವನು ಮಾಡಿದ ದಾಖಲೆಗಳು ಇದ್ರೆ ಕೊಡ್ಲಿ, ಯಾವ ಜಾಗದಲ್ಲಿ ಬಂದು ಕರೆದ್ರೂ ಕೂಡ ನಾನು ಬರ್ತೇನೆ. ಅವರು ಆ ಮಾಧ್ಯಮದಲ್ಲಿ ಹೇಳುವ ಹಾಗೆ ಏನು ಹೇಳಿದ್ರೆ ಅಂದ್ರೆ, ನನ್ನ ಎದುರು ಬಂದು ಮಾತನಾಡಿ ಅಂತ ಯಾವ ಹೊತ್ತಿನಲ್ಲಿ ಬೇಕಾದ ಕರೆದ್ರು ಬಂದು ಮಾತಾಡ್ತೇನೆ, ಯಾವ ದೇವಸ್ಥಾನಕ್ಕೆ ಬರೆದ್ರು ಬರ್ತೇನೆ. ನಾನು ಮಾಡಿದ್ದನ್ನ ಒಪ್ಕೊಳ್ಬಹುದು, ನಾನು ಮಾಡದೇ ಇದ್ದದನ್ನ ಯಾರ್ಯಾರು ಒಪ್ಕೊಳ್ಳಿಕ್ ಬರೋದಿಲ್ಲ. ಆದ್ರಿಂದ ಪ್ರಾಯದ ದೋಷ ಇದ್ರೂ ಇರಬಹುದು, ಪ್ರಾಯಕ್ಕಾಗಿ ಗೌರವ ಕೊಡೋಣ, ಹಿರಿಯರಿಗೆ ಗೌರವಿಸೋದ್ರಲ್ಲಿ ನಮ್ಮ ತಪ್ಪೇನಿಲ್ಲ ಅಲ್ವಾ. ಆದ್ರೆ ತಪ್ಪಾಗಿ ನಮ್ಮ ವಯಸ್ಸಾಗಿದೆ ಎಲ್ಲ ನನಗೆ ಗೊತ್ತಿದೆ ಅಂತ ಹೇಳಿ ಮಾತನಾಡೋದ್ರಲ್ಲಿ ಅರ್ಥ ಬರೋದಿಲ್ಲ. ಕೆಲವು ಸಲ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ, ಇದೇ ಮೀನಾರ್ ಕಂಬಳಕ್ಕೆ ನಾನು ಬಹಿಷ್ಕಾರ ಹಾಕಿದ್ದೇನೆ ಅಂತೇಳಿ ಪೇಪರ್ ಅಲ್ಲಿ ಬಂದಿತ್ತು. ಕಂಬಳಕ್ಕೆ ಬಹಿಷ್ಕಾರ ಹಾಕಿದ್ದೇನಂತೆ. ತೀರ್ಪುಗಾರರು ಕಂಬಳಕ್ಕೆ ಹೋಗಬಾರ್ದು ಅನ್ನೋದಂತ ಒಂದು ಲೆಟರ್ ಅನ್ನ 92ನೇ ಇಸ್ವಿಯಲ್ಲಿ ಇಡೀ ಜೆರಾಕ್ಸ್ ತೆಗೆದು ಇದನ್ನ ಹಂಚಿದ್ರು ಈ ಸಭೆಗೆ. ಇದೆಲ್ಲ ನಡೆದ ಹಿಂದಿನ ಘಟನೆಗಳು, ತುಂಬಾ ಘಟನೆಗಳು ನಡೆದಿವೆ ಕಂಬಳದಲ್ಲಿ. ಈ ತೀರ್ಪುಗಾರರ ಬಗ್ಗೆ ಚರ್ಚೆಗಳಾಗಿವೆ, ಕೋಣ ಬಿಡುವವರ ಬಗ್ಗೆ ಚರ್ಚೆಗಳಾಗಿವೆ. ಇದೆಲ್ಲ ಕಂಬಳದಲ್ಲಿ ಸಾಮಾನ್ಯ. ಆದ್ರೆ ಅದನ್ನು ಕುಳಿತು ಪರಿಹರಿಸಿಕೊಂಡು ಕಂಬಳ ಮುನ್ನಡೆದಿದೆ. ಸೀನಿಯರ್ ನಗಳಿದ್ದಾರೆ, ಭಾಸ್ಕರ್ ಕೋಟ್ಯಾನ್ ಇದ್ದಾರೆ, ಸುಕುಮಾರ್ ಶೆಟ್ಟಿ ಇದ್ದಾರೆ. ಇವರಲ್ಲಿ ಯಾರು ಹೋಗಿ ದೂರು ಕೊಟ್ರೆ ಅವರು ಕರೆದು ಮಾತಾಡ್ತಾರೆ. ಮೀಡಿಯಾದಲ್ಲಿ ಬಂದದನ್ನ ಕರೆದು ಮಾತಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಅಧ್ಯಕ್ಷ ದೇವಪ್ರಸಾದ್ ಶೆಟ್ಟಿ ಅವರು ಸಮೇತ ಒಂದು ಅಧ್ಯಕ್ಷರ ಹತ್ರ ಒಂದು ದೂರು ಕೊಟ್ರೆ ಅದು ಕರೆದು ಮಾತನಾಡ್ತಾರೆ. ಒಂದು ಕಂಬಳ ಜಿಲ್ಲಾ ಸಮಿತಿ ಇರುವುದನ್ನು ರಾಜ್ಯ ಸಮಿತಿಯಾಗಿ ಮಾರ್ಪಾಡಾಗ್ಬೇಕಾದ್ರೆ ತುಂಬಾ ಕೆಲಸಗಳಿದೆ. ಹಾಗಂದ್ರೆ ಈಗ ಪ್ರೊಸೀಜರ್ ಪ್ರಕಾರ ಅಂದ್ರೆ ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಆಯ್ಕೆಯಾಗಿ ಕೇಂದ್ರ ಸಮಿತಿ ಇದ್ದು ಅದರ ಅನುಮತಿ ಪಡೆದ್ರೆ ಮಾತ್ರ ರಾಜ್ಯ ಅಸೋಸಿಯೇಷನ್ ರಚನೆ ಆಗ್ಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ಸ್ವಲ್ಪ ಈ ನಮ್ಮ ಕರ್ನಾಟಕ ಈಗಿನ ಸರ್ಕಾರ ಅವರ ದೇವಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಪ್ರಯತ್ನದಲ್ಲಿ ರಾಜ್ಯ ಸಮಿತಿ ಅಂತ ಬಂತು. ಈಗ ಫಸ್ಟ್ ಅದೊಂದು ಕಮಿಟಿ ನೇಮಿಸಲ್ಪಟ್ಟ ಕಮಿಟಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಯಾರು ಆಯ್ಕೆ ಮಾಡ್ತಾರೆ ಅವರೇ ಸಮಿತಿಯಲ್ಲಿ ಇರ್ತಾರೆ. ಈಗ ಕಂಬಳ ರಾಜ್ಯ ಸಮಿತಿ ಅಂಡರ್ ಅಲ್ಲಿ ನಡೀತಾ ಇದೆಯಾ, ಜಿಲ್ಲಾ ಸಮಿತಿ ಅಂಡರ್ ಅಲ್ಲಿ ನಡೀತಾ ಇದೆಯಾ? ಅಲ್ಲ, ಜಿಲ್ಲಾ ಸಮಿತಿಯನ್ನೇ ರಾಜ್ಯ ಸಮಿತಿಯಾಗಿ ಮಾರ್ಪಾಡು ಮಾಡಿದ್ರು. ಒಂದು ಸಮಿತಿಯ ಹೆಸರು ಬೇರೆ ಬಿಟ್ರೆ ಅದು ಸಮಿತಿಯವರು ಇಲ್ಲೇ ಇರ್ತಾರೆ. ನಮ್ಮ ಜಿಲ್ಲೆಯ ಸಮಿತಿಯವರು ಸಂಘಟಕರನ್ನೊಳಗೊಂಡ ಹಾಗೂ ಒಂದು 5 ಜನರನ್ನ ವಿಶೇಷ ಪರಿಣಿತಿಯನ್ನು ಸೇರಿಸಿಕೊಂಡಂತ ಸಮಿತಿ ರಚನೆ ಮಾಡಿದ್ದು. ಈಗ ಏನಂತ ಹೇಳಿದ್ರೆ ಸುರುವಿಗೆ ರಚನೆ ಆಗುದು ಒಂದು ಸಮಿತಿ, ಆಯ್ಕೆ ಮಾಡಿಕೊಂಡ ಸಮಿತಿ ಅಲ್ಲ, ಒಂದು ಅಡಾಪ್ಟ್ ಕಮಿಟಿ ಅಂತ ರಾಜ್ಯ ಸಮಿತಿ ಕ್ರೀಡಾ ಪ್ರಾಧಿಕಾರದ ಅನುಭವದಲ್ಲಿ ಬರ್ತದೆ. ಅದು ಕೂಡ ಆ ಸಭೆ ಸೇರಿ 52 ಜನ ಏನೋ ಸಭೆ ಸೇರಿ ಮಂಗಳೂರಿನ ಓಷನ್ಪುರ್ನಲ್ಲಿ ಸಭೆ ಸೇರಿ ತೀರ್ಮಾನ ಮಾಡಿದ್ದು. ಒಂದು ಅನುಮತಿ ಸಿಕ್ಕಿದ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಆಯಾ ನಮ್ಮ ರಾಜ್ಯ ಸಮಿತಿಯ ಮೀಟಿಂಗ್ ಅನ್ನ ಕರೆದು ಈ ಸದಸ್ಯರೆಲ್ಲರೂ ಕೂಡ ಅದರಲ್ಲಿ ಅಜೀವ ಸದಸ್ಯರಾಗಿರ್ತಾರೆ. ನಮ್ಮ ಜಿಲ್ಲಾ ಸಮಿತಿ ಅಜೀವ ಸದಸ್ಯರೆಲ್ಲರೂ ಕೂಡ ರಾಜ್ಯ ಸಮಿತಿಯಲ್ಲಿ ಇರ್ತಾರೆ. ರಾಜ್ಯ ಸರ್ಕಾರದಿಂದ ಸಿಗುವಂತ ದುಡ್ಡು ಹಣವನ್ನ ಎಲ್ಲ ಕಂಬಳಲ್ಲಿ ಹಂಚಲಿಕ್ಕೆ ಸುಲಭ ಆಗುತ್ತೆ. ಈ ಎಲ್ಲ ಯೋಚನೆಗಳಿಂದ ರಾಜ್ಯ ಸಮಿತಿ ರಚನೆ ಮಾಡಿದ್ದೆ ಬಿಟ್ರೆ ಬೇರೆ ಇದೆ ನಿಗಮ ಮಂಡಳಿ ತರ ಸರ್ಕಾರದ ಗೂಟದ ಕಾರು ಬರೋದಿಲ್ಲ. ಸಮಿತಿಯ ಹೆಸರು ಸ್ವಲ್ಪ ಮೇಲ್ಮಟ್ಟಕ್ಕೆ ಬರ್ತದೆ. ರಾಜ್ಯದಲ್ಲಿ ಎಲ್ಲೇ ಬೇಕಾದ್ರೆ ಕಂಬಳ ಮಾಡಬಹುದು ಅನ್ನುವಂತ ತೀರ್ಪು ಮೊನ್ನೆ ತಾನೇ ಬಂತು. ಬೆಂಗಳೂರಲ್ಲಿ ಶಿವಮೊಗ್ಗದಲ್ಲಿ ಕಂಬಳ ಮಾಡಬಾರ್ದು ಅನ್ನುವಂತ ಇದ್ದದನ್ನ ಬೆಂಗಳೂರು ಮತ್ತು ಎಲ್ಲೂ ಬೇಕಾದ್ರೆ ಕಂಬಳ ರಾಜ್ಯದಲ್ಲೇ ಮಾಡಬಹುದು, ಬೇರೆ ಕಡೆ ಕೂಡ ಕಂಬಳ ಮಾಡಬಹುದು. ಇದನ್ನು ತೀರ್ಮಾನ ಮಾಡುದು ಅಸೋಸಿಯೇಷನ್ ಅನ್ನೋಂತ ಮಟ್ಟಕ್ಕೆ ಬಂತು. ಇದು ರಾಜ್ಯ ಅಸೋಸಿಯೇಷನ್ ರಚನೆ ಆದ್ರಿಂದ ಬಂತು. ಈ ಸಲ ಕ್ರೀಡಾ ಪ್ರಾಧಿಕಾರದಿಂದ 40 ಲಕ್ಷ ರೂಪಾಯಿ ಪ್ರತಿ ಕಂಬಳಗೆ 2.5 ಲಕ್ಷ ರೂಪಾಯಿ 20 ಕಂಬಳಗಳಿಗೆ ಘೋಷಣೆ ಆಗಿದೆ. ಅದೇ ರೀತಿ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಕೂಡ PR ಶೆಟ್ಟಿ ಅವರ ಅಧ್ಯಕ್ಷರಿರುವಾಗ ಬೆಂಗಳೂರಿನಲ್ಲಿ ನಾವು ಹೋಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಇದ್ರು, ನಾನು ಇದ್ದೆ, PR ಶೆಟ್ರು ಇದ್ರು, ಒಟ್ಟಿಗೆ ಹೋಗಿ ಒಂದು ಮನವಿ ಮಾಡಿದಾಗ ಆ ಸಲದ ಆಗ ಯೋಗೀಶ್ವರ್ ಅವರು ಪ್ರವಾಸೋದ್ಯಮ ಸಚಿವರು ವರ್ಷಕ್ಕೆ 1 ಕೋಟಿ ರೂಪಾಯಿಯನ್ನ ಕಂಬಳಕ್ಕೆ ಮೀಸಲಿಡಬೇಕು ಅನ್ನೋದು ಪ್ರವಾಸೋದ್ಯಮ ಇಲಾಖೆಯಿಂದ ಬರ್ತಾ ಇತ್ತು.
ಓಕೆ. ಈ 2 ವರ್ಷಗಳಲ್ಲಿ ಸ್ವಲ್ಪ ಅದು ತೊಂದರೆಯಾಗಿ ಹಣ ಬರ್ಲಿಲ್ಲ. ಒಂದು ವರ್ಷದ ಹಣ ಬೆಂಗಳೂರಿನ ಕಂಬಳ ಆಯೋಜನೆಗೆ, ಕಂಬಳ ಅಂತ ಹೇಳಿದ್ರೆ ಯಾವ ಕಂಬಳಕ್ಕೂ ಕೊಡ್ಬಹುದು ಹೌದು ಸರ್ಕಾರ. ಹೌದು ಹೌದು ಅದು ಮಿನಿಟ್ ಹಾಕಿ ಅದು ಬೆಂಗಳೂರು ಕಂಬಳಕ್ಕೆ 1 ಕೋಟಿ ರೂಪಾಯಿ ಹೋಯ್ತು. ಹೌದು. ಅದು ಇಲ್ಲಿಗೆ ಬರ್ಬೇಕಾದ್ರೆ 2 ಜಿಲ್ಲೆಗಳಿಗೆ ಅಂದ್ರೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳನ್ನೊಳಗೊಂಡ ಸಮಿತಿ ಅಂತ ಇತ್ತು. ಅದು ಡಿವೈಡ್ ಮಾಡಿ ಬರ್ಬೇಕಾದ್ರೆ 50 ಲಕ್ಷ ಉಡುಪಿಗೆ, 50 ಲಕ್ಷ ಮಂಗಳೂರಿಗೆ ಬರ್ತಾ ಇತ್ತು. ಓಕೆ. ಅದು ಡಿವೈಡ್ ಆದ್ರಿಂದ ಈ ಸಲ 10 ಕಂಬಳಗೆ ಮಾತ್ರ 50 ಲಕ್ಷ ರೂಪಾಯಿ ಮಂಗಳೂರು ಕಂಬಳಗಳಿಗೆ ಬಂದಿದೆ. ಕಳೆದ ವರ್ಷ 24-25ನೇ ಸಾಲಿನ ದುಡ್ಡು. ಇದೆಲ್ಲವನ್ನ ಮಾಡ್ಲಿಕ್ಕೆ ಏನಂತ ಹೇಳಿದ್ರೆ ನಮ್ಮ ಪ್ರಯತ್ನವನ್ನ ನಾವು ಮಾಡಿದೀವಿ. ಅಶೋಕ್ ಅವರು ನಮ್ಮ ಈದು ಕಂಬಳಕ್ಕೆ ಬಂದಾಗ ನಾವು ಮನವಿಯನ್ನು ಕೊಟ್ಟಿದ್ವಿ, ವಿಮಾ ಸೌಲಭ್ಯ ಓಟಗಾರರಿಗೆ ಕೊಡಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಸರ್ಕಾರದಿಂದ ವಿಮಾ ಸೌಲಭ್ಯ ಒದಗಿಸ್ಲಿಕ್ಕೆ ಆಗುದಿಲ್ಲ. ಪ್ರತಿ ಕಂಬಳಗಳಿಗೆ ಅಂದಿನಿಂದ ಇಂದಿನ ತನಕ ನಮ್ಮ ಒಂದು ಆಂಬ್ಯುಲೆನ್ಸ್ ಆಗ್ಲಿ ಆರೋಗ್ಯ ಇಲಾಖೆಯವರು ಇದು ಅಂತ ವ್ಯವಸ್ಥೆಯನ್ನ ಮಾಡಬೇಕು ಅನ್ನೋದು ಅಂದು 2007ರಿಂದ ಆದೇಶ ಆಗಿದೆ. ಈಗ ಪ್ರತಿ ಕಂಬಳಗಳಿಗೆ ನಮ್ಮ ಆರೋಗ್ಯ ಸಹಾಯಕಿಯವರು ಬರ್ತಾರೆ, ಒಂದು ಆಂಬ್ಯುಲೆನ್ಸ್ ಅಲ್ಲಿ ರೆಡಿ ಇರ್ತಾರೆ. 16-17 ನಂತರ ಪಶುಸಂಗೋಪನಾ ಇಲಾಖೆಯವರು ಕಂಬಳದಲ್ಲಿ ಇರಬೇಕು ಅನ್ನುವಂತ ಆದೇಶ ಇದೆ. ಅದು ಪ್ರತಿ ಕಂಬಳದಲ್ಲಿ ಪಶುಸಂಗೋಪನಾ ಇಲಾಖೆಯವರು ಇರ್ತಾರೆ. ಇದೆಲ್ಲ ವ್ಯವಸ್ಥೆಗಳು ಕಂಬಳದಲ್ಲಿ ಇರ್ಬೇಕಾದ್ರೆ ಈ ಎಲ್ಲಾ ಶ್ರಮವನ್ನು ಪಟ್ಟವನ್ನ ನನ್ನಿಂದ ಏನಾಗ್ಬೇಕು ಕಂಬಳಕ್ಕೆ ಅದನ್ನು ಶ್ರಮ ಪಟ್ಟಿದ್ದೇನೆ. ಬಹುಶಃ ಅವರಿಗೆ ಯಾವ ರೀತಿ ನನ್ನ ಮೇಲೆ ಬೇಜಾರು, ನಾನು ಹಿತಶತ್ರು ಅಂತ ಕರೆದ್ರು ಯಾಕೆ ಗೊತ್ತಿಲ್ಲ. ಬಟ್ ಹಿತಶತ್ರು ಏನಿಲ್ಲ. ನಮಗೆ ಬಂದಂತ ಎಲ್ಲ ದಾಖಲೆಗಳನ್ನು ಬೇಕಾದ್ರೆ ಕೊಡ್ತೇನೆ ನಾನು. ಸರ್ಕಾರದಿಂದ ಬಂತ ಲೆಟರ್ಗಳಾಗ್ಲಿ, ನಾವು ಮಾಡಿದ ಮನವಿಗಳಾಗ್ಲಿ, ನಾವು ಮಾಡಿದ ವರದಿಗಳಾಗ್ಲಾಗ್ಲಿ, ಯಾರಿಗಾದ್ರೂ ನನ್ನಿಂದ ನೋವಾಗಿದ್ರೆ ಅದಕ್ಕೆ ವಿಷಾದ ವ್ಯಕ್ತಪಡಿಸಬಹುದು. ಆದ್ರೆ ನನ್ಗೆ ನೋವಾದಾಗ ನನ್ಗೆ ನಾನು ಯಾರ ಹತ್ರನೇ ಹೇಳಬೇಕಂತಿಲ್ಲ. ಆದ್ರೂ ಕೂಡ ನನಗೆ ಸಾಧಾರಣ ನಿನ್ನೆಯಿಂದ 150 ಫೋನ್ಗಳು ಬಂದು, ಯಾರು ನಿಮ್ ಜೊತೆ ಇದೆ ವಿಜಯಣ್ಣ, ನೀವು ಕಮಲಕ್ಕೆ ಬೇಕು ಅಂತ ಅನ್ನುವಂಥದ್ದು ಬಂದಿದ್ದು. ಪರ ವಿರೋಧ ಚರ್ಚೆಗಳು ಕೂಡ ಈಗ ಆರಂಭ ಆಗಿದೆ ಅದು ತೊಂದರೆ ಇಲ್ಲ. ಆದ್ರೆ ನನ್ನ ಸತ್ಯಾಂಶ ಏನಂತ ಹೇಳ್ಬೇಕು ಅಂತ ಹೇಳಿದ್ರೆ, ಶ್ರೀತ ಗುಣಪಾಲ್ ಕಡಂಬರು ನನ್ನ ಮೇಲೆ ಆರೋಪ ಮಾಡಿದ್ದಾರೆ. ಆ ಆರೋಪವನ್ನ ಅವರು ಯಾವ ಜಾಗದಲ್ಲಿ ಒಳ್ಳೆ ಜಾಗದಲ್ಲಿ ಬಂದು ತಿಳಿಸಿದ್ರು ಕೂಡ ನಾನು ಅದಕ್ಕೆ ಬರ್ಲಿಕ್ಕೆ ರೆಡಿ ಇದ್ದೇನೆ. ಅದು ಬಿಟ್ಟು ಆಮೇಲೆ ಅವ್ರು ಹೇಳಿದ್ದು ಸುಳ್ಳಿಂದ ಇದ್ರೆ ದೇವರು ನೋಡ್ಕೋತಾರೆ, ಮತ್ತೇನ್ ಮಾಡ್ಲಿ ಹೇಳಿ. ಯಾವ ದೇವಸ್ಥಾನಕ್ಕೂ ನಮ್ಮ ಅಂಡಾರು ಕೊಡಮಾಣಿತ್ತ ಅಂದ್ರೆ ಪ್ರಸಿದ್ಧ ಕ್ಷೇತ್ರ, ಅಲ್ಲಿಗೂ ನಾನು ಬರ್ಲಿಕ್ಕಿದ್ದೇನೆ. ಪಡ್ಡೇರೊಟ್ಟು ಅಂದ್ರೆ ನಮ್ಮ ಅಜ್ಜನ ಮನೆಯ ಕ್ಷೇತ್ರ, ಅಲ್ಲಿಗೆ ಬರ್ಲಿಕ್ಕೂ ರೆಡಿ ಇದ್ದೇನೆ. ಆಯ್ತಾ, ದೇವಸ್ಥಾನದಲ್ಲೇ ಅದನ್ನ ತೀರ್ಮಾನ ಮಾಡಿಕೊಳ್ಳುವ. ಅವ್ರು ಯಾವಾಗ ಅಂತ ಹೇಳಿ ಆವಾಗ ನಾನು ಅಲ್ಲಿ ಬರ್ಲಿಕ್ಕೆ ರೆಡಿ ಇದ್ದೇನೆ. ಅಥವಾ ಅವ್ರ ಹತ್ರ ಈಗ ನಾಳೆಲ್ಲ ನಾಡಿದ ಕಂಬಳ ಇದೆ, ಅವ್ರ ಎದುರುಗಡೆನೆ ಹೋಗಿ ಕೇಳ್ತೇನೆ, ನೀವು ಬಂದು ಹೇಳಿ ಹೋಗುವ. ನಮ್ಮದ ಒಟ್ಟಿಗೆ ಹೋಗುದ್ರೆ ಒಟ್ಟಿಗೆ ಹೋಗ್ಬೋದು, ಅವರ ಕಾರಲ್ಲಿ ಬರೋದ್ರೆ ಅವ್ರ ಕಾರಲ್ಲಿ ಬರ್ಬೋದು, ನನ್ನ ಕಾರಲ್ಲಿ ನಾನು ಬರ್ತೀನಿ. ಇದು ಸತ್ಯ ವಿಚಾರಗಳು ಜನತೆಗೆ ತಿಳಿಯಲಿ, ಜನತೆಗೆ ಆಗ್ಲಿ ಕಂಬಳಕ್ಕಾಗ್ಲಿ ತೊಡಕಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಯಾವುದೇ ಪ್ರತಿಕ್ರಿಯೆಯನ್ನು ಕೊಡ್ತಾ ಇರ್ಲಿಲ್ಲ. ಅದೇ ಈ ರೀತಿ ಹೆಸರು ಹೇಳಿ ಕೊಟ್ಟ ಮೇಲೆ ಅದೊಂಥರ ಅಪಮಾನ ಮಾಡಿದಾಗೆ. ಅವರಿಗೆ ಅಪಮಾನವಾದಾಗ ಎಷ್ಟು ಅವ್ರಿಗೆ ಬೇಜಾರಾಗಿದೆಯೋ, ಇನ್ನೊಬ್ಬರಿಗೆ ಅವರು ಅಪಮಾನವಾದಾಗ್ಲೂ ಕೂಡ ಅಷ್ಟೇ ಬೇಜಾರಾಗ್ಬೇಕು ಅವ್ರಿಗೆ, ಅಲ್ವಾ? ಅಪಮಾನ ಆಗಲಿ ಮಾನ ಆಗಲಿ ಅವರ ಏನೇ ಗೌರವಗಳಿದ್ರು ಕೂಡ ಅವರವರ ಸ್ವಾಭಿಮಾನದಿಂದ ಅವರವರು ಬದುಕ್ತಾರೆ. ನಾವು ಇನ್ನೊಬ್ಬನ ಗ್ಲಾಸಿಗೆ ಮನೆ ಕಲ್ಲು ಹೊಡೆಯುವಾಗ ನಮ್ಮ ಮನೆಗೂ ಕಲ್ಲು ಬೀಳ್ಬೋದು ಅನ್ನೋ ಚಿಂತನೆ ಇರಬೇಕು. ಅವರ ಪ್ರಾಯ, ಅವರ ಅನುಭವ, ಅದನ್ನ ಎಲ್ಲವನ್ನು ಉಪಯೋಗ ಮಾಡ್ಲಿ. ಆದ್ರೆ ಇದು ನನ್ನ ಹೆಸರನ್ನ ಯಾಕೆ ತಂದ್ರು ಅನ್ನೋದೇ ನಂಗೆ ಗೊಂದಲ ಅಷ್ಟೇ. ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಇದ್ರಲ್ಲಿ ಎಲ್ಲ ಬಂತು ಈಗ. ಹೌದು, ಆದ್ರೆ ಒಬ್ಬರ ಹೆಸರಿಗೆ ಹೇಳ್ಬೇಕಿದ್ರೆ ತುಂಬಾ ಆಲೋಚನೆ ಮಾಡ್ಬೇಕು. ಅದರ ನನಗೆ ದಾಖಲೆಗಳು, ಪುರಾವೆಗಳು ಬೇಕು. ಅದಲ್ಲದಿದ್ರೆ ಕೂಡ ನಾನೇ ಅವರಿಗೆ ಹೇಳಿದೆ, ನೀವು ಬನ್ನಿ, ಯಾವಾಗ ಬೇಕಾದ್ರೆ ಬನ್ನಿ, ಹೋಗೋಣ. ಎದುರು ಬಂದು ಮಾತಾಡೋದು ಅಂದ್ರೆ ಎದುರೆದುರು ಬಂದು ಮತ್ತೆ ಜಗಳ ಅಂತ ಬೇಡ. ಯಾವ ದೇವಸ್ಥಾನಕ್ಕಾದ್ರೂ ಬನ್ನಿ, ಯಾವ ಇದರಲ್ಲಾಗಿ ಜಿಲ್ಲಾ ಸಮಿತಿ ಆಗ್ಲಿ ರಾಜ್ಯ ಸಮಿತಿ ಆಗ್ಲಿ ಅಧ್ಯಕ್ಷರು ಕರೆದ್ರು ನಾನು ಹೋಗ್ತೇನೆ. ಯಾರೇ ಕರೆದ್ರು ಕೂಡ ನಾನು ಬಂದದಕ್ಕೆ ಬದ್ಧನಾಗಿದ್ದೇನೆ. ಅದು ಬಿಟ್ಟು ಇನ್ನಾದ್ರೂ ಇಂತ ಒಂದು ನನಗೆ ಹೇಳಿದ್ದು ಏನೋ ಸ್ವೀಕಾರ ಮಾಡ್ತೇನೆ ಬಿಟ್ಟು, ಆದ್ರೆ ಇನ್ನೊಬ್ಬರಿಗೆ ಈ ರೀತಿ ಹೇಳುವ ಮೊದಲು ತುಂಬಾ ಯೋಚನೆ ಮಾಡಿ. ಹಿರಿಯರು ಮನೆಯಲ್ಲಿ ಇದ್ರು ಕೂಡ ಕೆಲವು ಸಲ ನಮ್ಮ ಹಿರಿಯರು ಕೂಡ ನಾವು ಹೇಳಿದ ಮಾತೆಲ್ಲ ಕೇಳುದಿಲ್ಲ, ಅಂದ್ರೆ ಅವ್ರ ಏಜ್ ಸೆಕ್ಟರ್ ಅದು, ಅಲ್ವಾ? ಆ ರೀತಿ ಇನ್ನೊಬ್ಬರು ಹೇಳಿ ಬದಲಾಗುವ ಬದಲು ನಾವೇ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ತಿದ್ದಿಕೊಂಡು ಸತ್ಯಾಂಶವನ್ನ ಆದಷ್ಟು ಹೇಳುದು ಒಳ್ಳೇದು. ಸರಿ, ಈ ರೀತಿಯ ಒಂದು ಈಗ ಏನು ಒಂದು ಆರೋಪ ಪ್ರತ್ಯಾರೋಪಗಳು ಆಗ್ತಾ ಇದೆ, ಇದೆಲ್ಲ ಒಂದು ಸರಿದಾರಿಗೆ ಬರ್ಲಿ. ಮತ್ತೆ ಖಂಡಿತ ನಮ್ಮ ಈಗ ರಾಜ್ಯ ನಿಮ್ಮೆಲ್ಲ ಅನುಭವಿಗಳ ಜೊತೆಗೆ ಜನತೆ ಕೂಡ ಬೆಂಬಲ ಕೊಡ್ಲಿ, ಕಂಬಳ ಖಂಡಿತ ಎಲ್ಲ ಮಟ್ಟಕ್ಕೆ ಬೆಳೆಯುವಂತಾಗ್ಲಿ ಅಂತ ಜನತೆ ಕೂಡ ಅದನ್ನೇ ಆಶಿಸ್ತಾ ಇದ್ದಾರೆ. ಆಶಿಸ್ತಾರೆ. ಮತ್ತೆ
ಮತ್ತೆ ಜನಗಳಲ್ಲಿ ಕೂಡ ವಿನಂತಿ ಏನಂತ ಹೇಳಿದ್ರೆ ಗೊಂದಲಕ್ಕೆ ಹೋಗ್ಬೇಡಿ, ಇದರಿಂದ ತೊಂದರೆ ಆಗೋದು ಕಂಬಳಕ್ಕೆ. ಹೌದು. ನಾವು ಗೊಂದಲ ಸೃಷ್ಟಿದಷ್ಟು ಎಷ್ಟು ಕಂಬಳದಲ್ಲಿ ಗೊಂದಲಗಳಿದೆ ಅಂತ ಬಂದದ್ದಷ್ಟು ಹ್ಮ್. ಕಂಬಳಕ್ಕೆ ತೊಂದರೆ ಆಗುತ್ತೆ. ಈಗ ನಾವು ಖುಷಿಯಿಂದ ಓಡಿಸ್ತಾ ಇದ್ವಿ, 200 ಜೊತೆ 300 ಜೊತೆ ಕೋಣಗಳಿದೆ, ಹೌದು. ಅಷ್ಟು ಚೆನ್ನಾಗಿ ಸಾಕ್ತಾರೆ, ಈ ಊಟಗಾರರು ಓಡ್ತಾರೆ, ಆ ಖುಷಿ ನೋಡ್ತಾ ಇದೀವಿ. ಸಂಘಟಕರು 30 ಲಕ್ಷ 40 ಲಕ್ಷ ಖರ್ಚು ಮಾಡಿ ಕಂಬಳ ಮಾಡ್ತಾ ಇದ್ದಾರೆ. ಹೌದು. ಇದು ಕಂಬಳ ಉಳಿಬೇಕು ಅನ್ನೋಂತ ಹೋರಾಟ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುದಿಲ್ಲ. ಹೌದು. ಒಬ್ಬನ ಸ್ವಾರ್ಥಕ್ಕಾಗಿ, ಒಬ್ಬನ ವ್ಯವಸ್ಥೆಗಾಗಿ ಇದೆಲ್ಲ ಬಲಿ ಆಗ್ಬೇಕಾ? ಹೌದು. ಯಾರಿಗೆ ಆದ್ರೂ ಅಪಮಾನ ಆದ್ರೆ ಅದು ತಪ್ಪೇ, ಒಪ್ಕೊಳ್ಳುವ. ಆದ್ರೆ ಆ ಅಪಮಾನವನ್ನ ತಿನ್ಕೊಂಡು ಇನ್ನೊಬ್ಬನಿಗೆ ಅಪಮಾನ ಮಾಡೋದು ಅದು ಕೂಡ ಅಷ್ಟೇ ದೊಡ್ಡ ತಪ್ಪು. ಹೌದು. ಹೌದು. ಅಲ್ವಾ? ಹೌದು. ಈಗ ನನ್ಗೆ ಅಪಮಾನ ಆಗಿದೆ, ನಾನು ಎಲ್ಲರಿಗೆ ಅಪಮಾನ ಮಾಡಿಕೊಂಡು ಬಂದ್ರೆ ಅದು ಕಂಬಳಕ್ಕೆ ತೊಡಕಾಗತ್ತೆ. ಹೌದೌದು. ಕಂಬಳಕ್ಕೆ ತೊಡಕಾಗದಿರಲಿ. ನಾನು ಒಬ್ಬ ಕಂಬಳ ಪ್ರೇಮಿ. ನನ್ನ ಜನನಿ ಮಾತೃಭೂಮಿಯಲ್ಲಿ ನಾವು ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ನನಗೆ ಕಂಬಳ ಬೇಕು ಅಂತ ಆಸೆ ಇತ್ತು, ಕಂಬಳ ನಿಲ್ಬಾರ್ದು ಅನ್ನಂತ ಆಸೆ ಇತ್ತು. ಹಲವಾರು ಜನ ಯುವಕರಿಗೆ ಸ್ಫೂರ್ತಿಯಾಗಿ ನಮ್ಮ ಮನೆಯಲ್ಲಿ ಸಾಕಿ ಕೋಣಗಳು ಇನ್ನೊಬ್ಬರ ಹೆಸರಲ್ಲಿ ಓಡಿ ಬಹುಮಾನ ಗಳಿಸಿದ ದಿನಗಳಿದೆ. ಅಷ್ಟು ಪ್ರೀತಿಯಿಂದ ಬದುಕ್ತಾ ಇದೀವಿ. ನಂಗೆ ನನ್ನ ಹೆಸರಲ್ಲೇ ಓಡಿಸ್ಬೇಕು ಅಂತಿಲ್ಲ, ಆದ್ರೆ ಕಂಬಳದಲ್ಲಿ ಇರ್ಬೇಕು ಅನ್ನುವಂತ ಖುಷಿ ಇದೆ. ಆ ಖುಷಿಗೆ ಯಾರು ದುಡ್ಡು ಕೊಡ್ತಾರೆ? ನಾವು ಆರೋಗ್ಯವಾಗಿದ್ದೇವೆ, ಖುಷಿಯಾಗಿದ್ದೇವೆ, ಅದು ಕಂಬಳದಿಂದ. ತುಳುನಾಡಿನ ಜನ ಪ್ರೀತಿಸುವುದು ಕಂಬಳವನ್ನ. ನಮ್ಮ ಸ್ನೇಹಿತರು ನಮ್ಮನ್ನೀಗ ಗುರುತಿಸುವುದು ಕಂಬಳದಿಂದ. ನನ್ನಿಂದ ಕಂಬಳ ಗುರುತಿಸಿದ್ದಲ್ಲ, ಕಂಬಳದಿಂದ ನಾನು ಗುರುತಿಸಿದ್ದು. ನನ್ನ ಪೂರ್ವಜರಿಂದ ಕಂಬಳ ಇತ್ತು, ನನ್ನ ಮುಂದಿನ ಪೀಳಿ ಕಂಬಳ ಉಳಿಬೇಕು. ಈಗ ನಡೀತಿರೋ ಕಂಬಳದಲ್ಲಿ ಖುಷಿ ಬೇಕು, ಎಲ್ಲರೂ ಭಾಗವಹಿಸಬೇಕು, ಇನ್ನೊಬ್ಬರಿಗೆ ಅಪಮಾನ ಮಾಡೋದನ್ನು ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ನನ್ನ ಕಳಕಳಿಯ ವಿನಂತಿ. ಓಕೆ ಸರ್, ನಿಮ್ಮ ಆಸೆ ಅಂತೆ ಹಾಗೂ ಜನತೆ ಆಸೆ ಅಂತೆ ಕಂಬಳದ ಈ ಎಲ್ಲಾ ಒಂದು ರೀತಿಯ ಕಾರ್ಮೋಡ ಏನ್ ಕವಿದಿದೆ ಅದೆಲ್ಲ ಸರಿದು ಒಂದು ಒಳ್ಳೆ ರೀತಿಯಲ್ಲಿ ಕಂಬಳ ಇನ್ನು ಮುಂದಿನ ದಿನಗಳ ಇನ್ನು 10 ಅಲ್ಲ 100 ವರ್ಷ 1000 ವರ್ಷಗಳ ಕಂಬಳ ಇದೇ ರೀತಿ ರಾರಾಜಿಸ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಥ್ಯಾಂಕ್ ಯು ಸರ್, ಕದಂಬ ಮೀಡಿಯಾ ಜೊತೆ ಮಾತಾಡಿದ. ಧನ್ಯವಾದಗಳು.